ಎಷ್ಟು ದಿವಸ ಆಯಿತು ಸರ್? ಹೆಂಗಿದ್ರು ಮದುವೆ ಆದಮೇಲೆ ಸರ್ ಹೀಗೆ ಫೋನ್ ಮಾಡಿ ಏನಂತ ವಿಚಾರ ಹೇಳಿದ್ರು ಸರ್? ಸರ್ ಆಕಿ ಮದುವೆಯಾಗಿ ಆಲ್ರೆಡಿ 3 ವರ್ಷ ಆಗ್ಕೊಂತೀವಿ. ಒಂದು ಮಗು ಇದೆ, ಗಂಡು ಮಗು. ಆಮೇಲೆ ಇನ್ನೊಂದು ಪ್ರೆಗ್ನೆಂಟ್ ಈಗ ಆಕಿ. ನಡ್ಕೊಂಬ ಜಗಳ ಇತ್ತು, ನಾವು ರಾಜಸಂಧಾನ ಮಾಡಿ ಕಳಿಸಿದ್ವಿ. ಅವ್ರ ಸೋದರ ಮಾವನೂ ಬಂದಿದ್ದ, ಹುಡುಗನ ಸೋದರ ಮಾವ ಬಂದಿದ್ದ, ಕಳಿಸಿದ್ವಿ. ಈಗ ರೀಸೆಂಟಾಗಿ ಈಗ 4 ತಿಂಗಳಿಂದ ಕಳಿಸಿದ್ವಿ ನಾವು. ಅವ್ನು ಬೇಡಾಗಿದ್ದರೆ ವಾಪಸ್ ಕಳಿಸ್ಬೋದಾಗಿತ್ತವ. ಅವ್ನು ನಮಗೆ ಏನು ಮಾಡಿದ, ನಿನ್ನೆ ತಾನು ಊರಿಗೆ ಹೋಗ್ತೀನಿ ಅಂತೇಳಿ ಆ ಮನೆಯಾಗಿ ಆಕಿ ಸುಸೈಡ್ ಮಾಡ್ಕೊಳ್ಳೋ ಅಂತ ಅವ್ರು ಹೇಳ್ತಾರೆ. ಬಟ್ ಅಲ್ಲಿ ಫ್ಯಾನೂ ಇಲ್ಲ, ಫ್ಯಾನ್ ಇದೆ ಬಟ್ ಸ್ಟೂಲ್ ಇಲ್ಲ. ಆಕಿಗೆ ಫ್ಯಾನಿಗೆ ಭಾಳ ಡಿಸ್ಟೆನ್ಸ್ ಇದೆ. ಆಕಿ ಕೈಗೂ ನಿಲ್ಕಲ್ಲ, ಅದು ನಾವು ನಿಂತರೆ ನಿಲ್ಕಲ್ಲ. ಅಂಥದ್ದು ಆಕಿನ ಕೊಲೆ ಮಾಡಿ ಎಸ್ಕೇಪ್ ಆಗಿ ಹೋಗಿ ಈಗ ಎಲ್ಲ ನಮ್ಮ ಮಗಳಿಗೆ ಅವನ್ನ ಮರ್ಡರ್ ಮಾಡಿದ್ದಾನೆ ಸರ್. ಆ ಲೆಕ್ಕಕ್ಕೆ ಆಮ್ಯಾಗ ನಾವು ಮನಿ ಮಾರಿ, ಹುಬ್ಳಿಯಾಗಿಂದ ಮನಿ ಮಾರಿ ಆಕಿ ಲಗ್ನ ಮಾಡಿದ್ದೇವೆ ಸರ್. 40 ಲಕ್ಷ ರೂಪಾಯಿ ಮನಿ ಮಾರಿ ಲಗ್ನ ಮಾಡಿದ್ವಿ. ಆಮ್ಯಾಗ ಮೊನ್ನೆ 10 ಲಕ್ಷ ರೂಪಾಯಿ ಇಸ್ಕೊಂಡಾನೆ ಸರ್. ನಮ್ಮ ಹುಡುಗ ಚೀಟಿ ಹಾಕಿದ್ದೆ ಸರ್, ನಮ್ಮ ಮಗ. ಆ ಹುಡುಗಂದು ಚೀಟಿ ಇಸ್ಕೊಂಡು ದುಡ್ಡು ಇಸ್ಕೊಂಡು ಅವ BM.Tech ಅಂತೇಳಿ ಹೇಳಿ ಈ ಪಾನಿಪುರಿ ಮಾಡ್ತಿದ್ದಾನೆ ಸರ್. ಪಾನಿಪುರಿ ಚಾಟ್ ಮಾಡ್ತಾನೆ. ಅದು ನಮಗೆಲ್ಲರಿಗೂ ಸುಳ್ಳು ಹೇಳಿ, ನಮ್ಮ ಮನೆಯವರಿಗೆಲ್ಲ ಸುಳ್ಳು ಹೇಳಿ ಈಗ ನಮ್ಮ ಹುಡುಗಿನ ಪೂರ ಕ್ಲೋಸ್ ಮಾಡಿದ್ದೀನಿ ಸರ್. ಇದಕ್ಕೆ ನಮಗೆ ನ್ಯಾಯ ಬೇಕು ಸರ್. ಈಗ ನಿಮಗೆ ಫೋನ್ ಮಾಡಿ ಏನಂತ ಹೇಳಿದ್ರು? ನಮಗೆ ಫೋನ್ ಮಾಡಿದಾಗ ಸರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು ಸರ್. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದು ಅವ್ನ ಫ್ರೆಂಡ್ ಇದ್ದಾನೆ ಸರ್, ಶಿವರಾಜ್ ಅಂತ ಅವನು ಹೇಳಿದ. ಆಮ್ಯಾಗ ನಾವು ಅವ್ರು ಮಾವ ಫೋನ್ ಮಾಡಿದ್ರೆ ಇಲ್ಲ ಸಾನ್ಯಾ ಡೆಡ್ ಆಗ್ಯಾಳ ಅಂತ ಫೋನ್ ಮಾಡಿದ್ರು. ತೀರ್ಕೊಂಡ್ರೆ ಹೆಂಗೆ ಮಾಡ್ಕೊಂಡು ಆಕೆ ಹೆಂಗೆ ಮಾಡ್ಕೊಂಡ್ರೆ ಆಕೆ ಫ್ಯಾನ್ ಇದ್ರೆ ಬಿಚ್ಚಿ ಹಾಕಿರು ಇವರು. ಡೋರ್ ಹೊಡಿಬೇಕಾಗಿತ್ತಲ್ಲ, ಡೋರು ಏನಾಗಿಲ್ಲ. ಮನೆ ಆಗಿದೆ. ಈ ಪೊಲೀಸರು ಮನೆ ಸೀಸ್ ಮಾಡಿದ್ದಾರೆ ಸರ್. ಇದಕ್ಕೆ ನಮ್ಮ ಬಗ್ಗೆ ನಮ್ಮ ಮಹಿಳೆಯರಿಗೆ, ನಮ್ಮ ಹುಡುಗಿದ ಎಲ್ಲರಿಗೆ ನ್ಯಾಯ ಬೇಕು ಸರ್. ಒಂದು ಸಣ್ಣ ಪಾಪು ಇದೆ ನಮಗೆ. ನೀವು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅವ್ರ ಬಾಡಿ ಹೇಗಿತ್ತು, ಮನೇಲಿ ಯಾರ್ಯಾರು ಇದ್ರು, ಅವ್ರು ಏನಾದ್ರು ಹೇಳಿದ್ರ ನಿಮಗೆ ವಿಚಾರ? ಸರ್ ಅವ್ರ ಬಾಡಿ ನೋಡಿದಾಗ ಬಾಡಿ ಪೂರ ಕ್ಲೀನಾಗಿ ಬೆಡ್ ಮೇಲೆ ಮಲಗಿಸಿ ಅದ್ರ ಮೇಲೆ ಬೆಡ್ಶೀಟ್ ಹಚ್ಚಿದೆ ಸರ್. ಬೆಡ್ಶೀಟ್ ಹಚ್ಚಿ ಕೇಳಿದ್ರೆ ನಾ ಏನು ಮಾಡಲಿ ಅಂತ ಕೇಳ್ತಾನೆ ಸರ್. ನಮ್ಮ ಮನೆಯವ್ರು ಹೋಗಿ ಕೇಳಿದ್ರೆ ನಾ ಏನು ಮಾಡಲಿ ಅಂತ. ಆಕೆ ಸುಸೈಡ್ ಮಾಡ್ಕೊಂಡ್ರೆ ಆಕೆ ತಳಿಗೆ ಹೆಂಗೆ ಇಳಿಸಿರು, ಪೊಲೀಸರು ಬರಲಿ ತಳಿಗೆ ಯಾಕೆ ಇಳಿಸಿರು. ಇದು ಪ್ರೀ ಪ್ಲಾನ್ ಮರ್ಡರ್ ಮಾಡಿ ನಮ್ಮ ಮಗಳನ್ನ ಕೊಂದಿದ್ರು. 3 ವರ್ಷ ಆಯ್ತು ಸರ್. ಅರೇಂಜ್ ಮ್ಯಾರೇಜ್ ಸರ್ ಇದು. ನಾವು ಅದಕ್ಕೆ ಬಂಗಾರನೂ ಕೊಟ್ಟಿದ್ವಿ, ಎಲ್ಲನೂ ವರದಕ್ಷಿಣೆ ಕೊಟ್ಟಿದ್ವಿ. ನಾವು ಬೇಕಾದ್ರೆ ಹುಬ್ಳಿ ಪ್ರಾಪರ್ಟಿ ಮಾಡಿದ್ ಬೇಕಾದ್ರೆ ಡಾಕ್ಯುಮೆಂಟ್ ಕೊಡ್ತೇವೆ ನಿಮ್ಮದು ಸರ್. 160 ಗ್ರಾಮ್ ಬಂಗಾರ ಕೊಟ್ಟಿದ್ವಿ. ಆಮ್ಯಾಗ ಅವ್ನ ಡ್ರೆಸ್ಗೆ ಇದಕ್ಕಂತೇಳಿ ಮತ್ತೆ ಟೋಟಲ್ ಆಗಿ ಅವಾಗ ಆಲ್ರೆಡಿ ನಾವು ಮಾಡಿಕೊಟ್ಟಿದ್ವಿ ಸರ್. ಅವ್ರನ್ನೇನು ಮಾಡಿಲ್ಲ. ನಾವು ಪೂರ ಮದುವೆ ನಿಮ್ಗೆ ಹೆಂಗೆ ಎಷ್ಟಂತ ಗೊತ್ತಾಗತ್ತೆ ಮಾಡಿದ್ವಿ. ಮತ್ತು ಬಿಫೋರ್ ಆಗಿ ಈಗ ರೀಸೆಂಟ್ಲಿ ಆಗಿ ಮತ್ತೆ ಚೀಟಿ ಇದ್ದ ದುಡ್ಡು ನಾವು ಕೊಟ್ಟೇವೆ ಸರ್. ಪಾನಿಪುರಿ ಬಿಟ್ಟು ಪಾನಿಪುರಿ ಅಂಗಡಿ, ಚಾಟ್ ಅಂಗಡಿ ಮಾಡಿದ್ದಕ್ಕೆ ಮತ್ತೆ ಕೊಟ್ಟೆ ಸರ್. ಅದು ಮದುವೆ ಹಾಕಿವಿ ಸರ್. ಬೇಕಾದ್ರೆ ನಮ್ಮ ಬ್ಯಾಲೆನ್ಸ್ ನೋಡ್ಬೋದು. ಈಗ ಇವರು ಬಾಡಿಗೆ ಮನೆ ಸರ್. ಅದನ್ನೇನು ಸ್ವಲ್ಪ ನಮ್ಗೆ ಹುಡುಗ ಐತಿ, ಅದಕ್ಕೆ ನಮ್ಗೆ ನ್ಯಾಯ ಬೇಕು. ಆ ಹುಡುಗ ಪ್ರಾಪರ್ಟಿ ಏನೈತಿ, ಆ ಹುಡುಗ ಜೀವನಕ್ಕೆಲ್ಲ ನಮಗೆ ಅನುಕೂಲ ಮಾಡಿಕೊಡೋದು ಚಲೋ ಅಂತ. ಚನ್ನಬಸಯ್ಯ ಅಂತ ಸರ್. ಮಗಳು ಸರ್. ಅಂದ್ರೆ ಇವು ಕಾಕ ಆಗಬೇಕು. ಮಗಳೇ ರೀ, ಕಾಕ ಚಿಕ್ಕಪ್ಪ.